ಶಾಲಾ ಸಭೆ ನಮ್ಮ ಪರಿಶೀಲನೆ ತಂಡದಿಂದ ಈ ತಂಡದ ಮುಖಾಂತರ ನಾನು ಕೆಲವು ಅಂಶಗಳನ್ನ ಈಗ ಅವಕಾಶ ಸಿಕ್ಕಿರೋದ್ರಿಂದ ನಾವಿದು ಚರ್ಚೆ ಮಾಡೋಣ. ಈಗ ನಮ್ಮ ಶಾಲೆ ಎಲ್ಲ ವಿಷಯದಲ್ಲೂ 100% ನಾವು ಅಭಿವೃದ್ಧಿಯನ್ನು ಸಾಧಿಸಿದೀವಿ ಅನ್ನೋದು ತಪ್ಪು ಕಲ್ಪನೆ. ಆ ಥರದ್ದು ಮಾಡೆಲ್ ಶಾಲೆ ಆಗಿಲ್ಲ ನಮ್ಮ ಶಾಲೆ. ಅದಕ್ಕೆ ಅಷ್ಟು ಅಗತ್ಯತೆಗಳು ಅವಕಾಶಗಳು ನಮ್ಮಲ್ಲಿ ಇನ್ನೂ ಕೂಡ ಈಡೇರಿದೆ. ಈಗ ಗ್ರಾಮೀಣ ಅಭಿವೃದ್ಧಿ ಅಂತ ಒಂದು ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಇವತ್ತು ಯಾವುದೇ ಅನುದಾನಗಳು ಬಂದಿರುವೆ ಆ ಇಲಾಖೆಗೆ ಮಾತ್ರ ಹೋಗುತ್ತೆ. ಈಗ ನಾನು ಕೂಡ 2010ರಿಂದ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ನಾನೇ ಕಾಂಪೌಂಡ್ ಕಟ್ಸ್ಕೊಂಡಿದ್ದೀನಿ. ಆಗ ಹೆಡ್ ಮಾಸ್ಟರ್ ಖಾತೆಗೆ ಹಣವನ್ನು ಹಾಕ್ತಾ ಇದ್ರು, ನಾನು ಕಟ್ಟಿಸ್ದೆ. ಅವಾಗ ನಾನು ಶೌಚಾಲಯ ಕಟ್ಟಿಸಿದ್ದೀನಿ. ಅವಾಗ ಹೆಡ್ ಮಾಸ್ಟರ್ ಖಾತೆಗೆ ದುಡ್ಡು ಹಾಕ್ತಾ ಇದ್ರು, ಕಟ್ಟಿಸ್ದೆ. ಈಗ ಹೆಡ್ ಮಾಸ್ಟರ್ ಖಾತೆಗೆ ಯಾವುದೇ 10 ರೂಪಾಯಿ ದುಡ್ಡು ಹಾಕಲ್ಲ. ಈಗ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರ ಅಂತ ಪ್ರಶ್ನೆ ಬಂತಲ್ಲಿ. ವಿದ್ಯಾರ್ಥಿ ವೇತನ ಅಂತಂದ್ರೆ ನನಗೆ ಗೊತ್ತು ಅದು ಏನ್ ವಿದ್ಯಾರ್ಥಿ ವೇತನ ಅಂತ. ಹೆಡ್ ಮಾಸ್ಟರ್ 2010 ವಿದ್ಯಾರ್ಥಿ ವೇತನವನ್ನ ಚೆಕ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಕೊಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ TBT ಅಂತ ಬಂತು. ಅದಾದ್ಮೇಲೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಖಾತೆಗೆ ಇಲಾಖಾವಾರು ನೇರವಾಗಿ ವಿದ್ಯಾರ್ಥಿ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವ ಅವಕಾಶವನ್ನ ಕೊಟ್ಟಿದ್ದಾರೆ. 2021-22 ಏನು ಕೊರೋನಾ ಪೀರಿಯಡ್ ಇತ್ತಲ್ವಾ, ಅದಕ್ಕಿಂತ ಹಿಂದೆ ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಆದ್ರೆ ಈಚೆಗೆ ವಿದ್ಯಾರ್ಥಿಗಳಿಗೆ ಹೆಡ್ ಮಾಸ್ಟರ್ ಸ್ಕಾಲರ್ಶಿಪ್ ಕೊಡಲ್ಲ. ಇದು ತಪ್ಪು ಕಲ್ಪನೆ. ಹೆಡ್ ಮಾಸ್ಟರ್ ಸ್ಕಾಲರ್ಶಿಪ್ ಕೊಡಲ್ಲ. ವಿದ್ಯಾರ್ಥಿಗಳು ಹೋಗಿ ನೇರವಾಗಿ ನೀವು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ಇವತ್ತಿನವರೆಗೂ ಯಾರು ಸಲ್ಲಿಸಿಲ್ಲ. ಆದ್ರೆ ನಾವೇ ಕರೆದು ಏನ್ ಮಾಡ್ತಾ ಇದೀವಿ, ಅವಕಾಶ ಸಿಗ್ತಾ